आती थी केजरीवाल भ्रष्ट है, केजरीवाल भ्रष्ट है। मैंने केवल अपनी जिंदगी में ईमानदारी कमाई है। इन्होंने झूठा केस लगाया और आज ये साबित हो गया। कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है, आम आदमी पार्टी कट्टर ईमानदार है। ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಇವತ್ತು ಡೆಲ್ಲಿ ಹೈಕೋರ್ಟ್ ಒಂದು ಮಹತ್ತರವಾದ ಒಂದು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ. ಅದು ಏನಪ್ಪಾ ಅಂತಂದ್ರೆ, ಆಮ್ ಆದ್ಮಿ ಪಾರ್ಟಿಯ ಸಿಎಂ ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ 5 ಜನ ಮಿನಿಸ್ಟರ್ಗಳು ಡೆಲ್ಲಿ ಹೈಕೋರ್ಟ್ ಇವ್ರನ್ನ ಆ ಲಿಕ್ಕರ್ ಹಗರಣದಿಂದ ಮುಕ್ತಿಗೊಳಿಸಿದೆ. ಒಂದು ರೀತಿಯಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ವಿರುದ್ಧವಾಗಿನೇ ಇಲ್ಲಿ ಜಡ್ಜ್ಮೆಂಟ್ ಬಂದಂಗೆ ಕಾಣ್ತಾ ಇದೆ. ಇವರನ್ನ ಪಿತೂರಿಯಾಗಿ ಈ ಕೇಸ್ನಲ್ಲಿ ಶಿಕ್ಷೆ ಹಾಕಲಾಗಿದೆ ಅಂತ ವರದಿಗಳು ಬರ್ತಾ ಇದೆ. ಅಸಲಿಗೆ ಏನಾಯ್ತು? ಕೇಜ್ರಿವಾಲ್ ಕ್ಯಾಮ್ರಾ ಮುಂದೆ ಬಂದು, ಪ್ರೆಸ್ ಮೀಟ್ ಮುಂದೆ ಬಂದು ಯಾಕೆ ಗಳೆಗಳನ್ನೇ ಹತ್ತಿದ್ರು? ಅದಾದ ನಂತರ ಅವರು ಆಮ್ ಆದ್ಮಿ ಪಾರ್ಟಿಯ ಒಂದು ಲೈವ್ ಇದ್ರಲ್ಲಿ ಬಂದ್ಬಿಟ್ಟು ಮೋದಿ ಅವರಿಗೆ ಅವರು ಚಾಲೆಂಜ್ ಮಾಡ್ತಾರೆ. ಇವ್ರು ಆಕ್ಚುಲಿ ಒಬ್ಬ IIT ಆಫೀಸರ್ ಆಗಿ ರಿಟೈರ್ಡ್ ಆದ್ಮೇಲೆ ಅವರು 2010ರಿಂದ ಕೂಡ ಒಂದು ಪಾರ್ಟಿ ಕಟ್ಟುವಲ್ಲಿ ಅಣ್ಣಾ ಹಜಾರೆ ಏನು ಸ್ಟ್ರೈಕಿಗೆ ಕುಂತಿರ್ತಾರಲ್ಲ, ಆ ಮುಖಾಂತರ ಇವರೆಲ್ಲ ಉದ್ಭವಗೊಳ್ತಾರೆ. ಇದಾದ್ಮೇಲೆ ಅವರು ಅವರ ಪಾರ್ಟಿಯ ಗುರುತನ್ನ ಒಂದು ಪೊರ್ಕೆನೆ ಇಡ್ತಾರೆ. ಅಂದ್ರೆ ಪೊರ್ಕೆ ಯಾವ ತರ ಅಂತಂದ್ರೆ, ಇವರು ಕರಪ್ಷನ್ ವಿರುದ್ಧ ಕಸ ಹೊಡೆದು ಬಿಸಾಕ್ ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಕಸ್ಟಮರ್ಗೆನೆ ಕರಪ್ಷನ್ ಆಗಿ ಅಂತ ಹೇಳ್ಬಿಟ್ಟು ಇವರು ಕರಪ್ಷನ್ ವಿರುದ್ಧನೇ ಒಂದು ಓಟ್ ಪ್ರಚಾರ ಮಾಡ್ಕೊಂಡು ವಿನ್ ಆಗ್ತಾರೆ. ಆಲ್ ಓವರ್ ಇಂಡಿಯಾನೇ ಎಲ್ಲ ಕಡೆಗೂ ಬಿಜೆಪಿ ಬಂದಿರುತ್ತೆ. ಆ ಟೈಮಲ್ಲಿ ಡೆಲ್ಲಿ ಮಾತ್ರ ಆಮ್ ಆದ್ಮಿ ಪಾರ್ಟಿ ಗೆದ್ದಿರುತ್ತದೆ ಫುಲ್ ಆಗಿ. ಇದಾದ ನಂತರ ಏನಾಗುತ್ತಂದ್ರೆ, ಕೇಜ್ರಿವಾಲ್ ಅವರು ಮೊದಲಿಗೆ ಗೆದ್ದಾದ ನಂತರ ಅವರು ಅಲ್ಲಿ ಡೆಲ್ಲಿಗೆ ವಾಟರ್ ಫ್ರೀ ಮಾಡಿಬಿಡ್ತಾರೆ. ಆಮೇಲೆ ಗೋರ್ಮೆಂಟ್ ಸ್ಕೂಲುಗಳು ಅಲ್ಲಿ ನೋಡಬೇಕು ನೀವು, ಇಲ್ಲೇನು ನಾವು ಪ್ರೈವೇಟ್ ಸ್ಕೂಲ್ಗಳು ನೋಡ್ತೀವಲ್ಲ ಆ ರೀತಿ ಇದೆ. ಅಲ್ಲಿ ರಿಚ್ ಪರ್ಸನ್ಸ್ ಮಕ್ಕಳು ಕೂಡ ಅದೇ ಗೌರ್ಮೆಂಟ್ ಸ್ಕೂಲಿಗೆ ಹೋಗುವಂಥ ಒಂದು ವ್ಯವಸ್ಥೆ ಇದೆ. ಅದಾದ ನಂತರ ವಾಟರ್ ಫಿಲ್ಲು, ಕರೆಂಟ್ ಬಿಲ್ ಏನು ಈ ಕಾಂಗ್ರೆಸ್ ಫ್ರೀ ಮಾಡಿತ್ತಲ್ಲ, ಅದನ್ನ ಆ ಟೈಮಲ್ಲಿ 2015 ಅವರು ಜಾರಿಗೊಳಿಸಿರ್ತಾರೆ. ಅಷ್ಟರ ಮಟ್ಟಿಗೆ ಅವರು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ಇವರು 2023ರಲ್ಲಿ ಏನು ಎಲೆಕ್ಷನ್ ಸಂದರ್ಭದಲ್ಲಿ ಇವರ ಮೇಲೆ ಒಂದು ಅಬಕಾರಿ ಹಗರಣ ಆಗಿದೆ, ಲಿಕ್ಕರ್ ಮಾಫಿಯಾ ಆಗಿದೆ ಅಂತ ಹೇಳ್ಬಿಟ್ಟು ಇವರಿಗೆ ಒಂದು 9 ನೋಟಿಸ್ಗಳನ್ನು ಕೊಡ್ತಾರೆ. ಅದರಲ್ಲಿ ಮನೀಶ್ ಸಿಸೋಡಿಯಾನ ಕೂಡ ಅರೆಸ್ಟ್ ಮಾಡ್ತಾರೆ. ಅವರು ಹತ್ತತ್ರ 530 ದಿನಗಳ ಕಾಲ, ಅಂದ್ರೆ 1.5 ವರ್ಷ ಗಟ್ಟಲೆ ಅವರು ಜೈಲಲ್ಲಿ ಕೊಳಿಬೇಕಾಗುತ್ತೆ. ED ಮತ್ತೆ CBIನ ಬಳಸ್ಕೊಂಡು ಇವರ ವಿರುದ್ಧವಾಗಿ ಕುತಂತ್ರ ಮಾಡಿದ್ದಾರೆ ಅಂತ ಇವರು ಮೊದಲಿಂದನೂ ಕೂಡ ಬಿಜೆಪಿನ ಆಪೋಸ್ ಮಾಡ್ಕೊಂಡೇ ಬಂದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ಈ ಕೇಸ್ನಲ್ಲಿ 23 ಜನರ ಹೆಸರನ್ನು ಕೂಡ ಸೇರಿಸಲಾಗಿರ್ತದೆ. ಅದರಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಸಂಬಂಧಪಟ್ಟ 5 ಮೇನ್ ಮಿನಿಸ್ಟರ್ಗಳನ್ನ ಹೆಸರುವಾಸಿಯಾದಂಥವ್ರನ್ನೇ ಇದರಲ್ಲಿ ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್, ಇನ್ನ ಕೆಲವರನ್ನ ಇದರಲ್ಲಿ ಸೇರಿಸಲಾಗಿರುತ್ತೆ. 23 ಎಲೆಕ್ಷನ್ ಅಲ್ಲಿ ಇವರ ಪಾರ್ಟಿಗೆ ನೆಗೆಟಿವ್ ಬರುವ ಒಂದು ಇದಕ್ಕೋಸ್ಕರನೇ ಇವರು ಈ ತರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನರೇಶನ್ ಸೃಷ್ಟಿ ಮಾಡೋದಕ್ಕೆ ಈ ತರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಾದ ನಂತರನೇ ಇವರು ಎಲ್ಲರೂ ಹೋಗಿ ಜೈಲಲ್ಲಿ ಹೋಗಿರ್ತಾರೆ. 2023 ಎಲೆಕ್ಷನ್ ಟೈಮ್ ಅಲ್ಲಿ ಯಾರೋ ಒಬ್ಬ ಪ್ರಚಾರಕರು ಕೂಡ ಇರಲಿಲ್ಲ, ಎಲ್ಲರೂ ಜೈಲಲ್ಲಿ ಹಾಕಿರ್ತಾರೆ ಅವ್ರನ್ನ. ಅರವಿಂದ್ ಕೇಜ್ರಿವಾಲ್ಗೆ 9 ನೋಟಿಸ್ ಅನ್ನು ಕಳಿಸಿರ್ತಾರೆ ED CBI ಕಡೆಯಿಂದ. ಇದಾದ ನಂತರ ಇವರು ಕೂಡ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಒಂದು CBIನವರು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಅದರ ಇದಕ್ಕೋಸ್ಕರನೇ ಇವ್ರನ್ನ 2024 ಮಾರ್ಚ್ ಅಲ್ಲಿ ಅರೆಸ್ಟ್ ಮಾಡ್ತಾರೆ 6 ತಿಂಗಳ ಕಾಲ. ಬಟ್ ಯಾವುದೇ ಎವಿಡೆನ್ಸ್ ಇರಲ್ಲ, ಊಹೆಗಳ ಮೇಲೆ ಇವರನ್ನ ಅರೆಸ್ಟ್ ಮಾಡಿರ್ತಾರೆ, ಯಾವ ಪುರಾವೆಗಳಿರಲ್ಲ. ಅದೇ ಇವತ್ತು ಕೋರ್ಟ್ ನಲ್ಲಿ ಜಡ್ಜ್ ಜಿತೇಂದ್ರ ಅವರು ಮಾತಾಡಿರೋದು, ಯಾವುದೇ ಎವಿಡೆನ್ಸ್ ಇಲ್ಲದೆ ನೀವು ಅವ್ರನ್ನ 6 ತಿಂಗಳ ಕಾಲ ಅರೆಸ್ಟ್ ಮಾಡಿದ್ದೀರಾ ಅಂತೆಲ್ಲ ಇವರು ಇವಾಗ ಮಾತಾಡ್ತಾ ಇದ್ದಾರೆ. ಇವತ್ತು 27 ಫೆಬ್ರವರಿ 2026 ಡೆಲ್ಲಿ ಕೋರ್ಟು ಜಿತೇಂದ್ರ ಜಡ್ಜ್ ಆಗಿರ್ತಕ್ಕಂಥ ಅವರು 23 ಜನ ಏನು ಈ ಕೇಸಲ್ಲಿ ಹೆಸರಿರುತ್ತಲ್ಲ ಎಲ್ಲರನ್ನು ಖುಲಾಸೆಗೊಳಿಸಿ ಈ ಕೇಸಿಂದ ಮುಕ್ತಿಗೊಳಿಸಿದ್ದಾರೆ. ಅದೇ ರೀತಿ ಇವರು KCR, ತೆಲಂಗಾಣ KCR ಪಕ್ಷದವರು ಯಾರು ಕವಿತಾ ಇದ್ರಲ್ಲ ಅವ್ರ ಮೇಲೂ ಇರುತ್ತೆ. ಅವರು ಕೂಡ ಈ ಕೇಸಲ್ಲಿ ಭಾಗಿಯಾಗಿದ್ದಾರೆ ಅಂತ, ಕೆಲವು ಬಿಸ್ನೆಸ್ ಮ್ಯಾನ್ಗಳ ಜೊತೆ ಸೇರಿ ಲಿಕ್ಕರ್ ಮಾಫಿಯಾದಲ್ಲಿ ಇದ್ದಾರೆ ಅಂತ ಅವರ ಹೆಸರನ್ನು ಕೂಡ ಇದರಲ್ಲಿ ಸೇರಿಸಿರಲಾಗಿರುತ್ತೆ. ಇವಾಗ ಎಲ್ಲರನ್ನು ಮುಕ್ತಗೊಳಿಸಿದೆ. ಇದು ಜಸ್ಟ್ ಡೆಲ್ಲಿ ಕೋರ್ಟಲ್ಲಿ ಆಗಿರ್ತಕ್ಕಂಥದ್ದು.
ಇದು CBI ಮತ್ತೆ ಇಡಿಗಳು ಇವರು ಸುಪ್ರೀಂ ಕೋರ್ಟ್ಗೆ ಹೋಗೋ ಸಾಧ್ಯತೆ ಇದೆ. ಇನ್ನು ಈ ಕೇಸ್ ಮುಂದುವರಿಯೋ ಸಾಧ್ಯತೆ ಕೂಡ ಇನ್ನು ಇದೆ. ಆದ್ರೆ ಎವಿಡೆನ್ಸ್ ಇಲ್ದಲೆ ಹೋದ್ರು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಏನೂ ಆಗಲ್ಲ, ಅಲ್ಲಿ ಕೂಡ ಎವಿಡೆನ್ಸ್ ಬೇಕಾಗುತ್ತೆ. ಕಾನೂನು ಎಲ್ಲರಿಗೂ ಒಂದೇ. ಇದು ಏನಪ್ಪಾ ಕೇಸ್ ಅಂತಂದ್ರೆ, ಏನು 2021-22 ಡೆಲ್ಲಿ ಸರ್ಕಾರ ಅಬಕಾರಿಯನ್ನು ಖಾಸಗೀಕರಣಗೊಳಿಸಲು ಹೊರಡುತ್ತೆ. ಇದರಲ್ಲಿ ದೊಡ್ಡ ಒಂದು ಭ್ರಷ್ಟಾಚಾರ ನಡೆಯುತ್ತಂತ ಒಬ್ರು ಬಂದು ಕಂಪ್ಲೇಂಟ್ ಮಾಡ್ತಾರೆ. ನಡೆದಿದೆ ಇದರಲ್ಲಿ ಒಂದು ಭ್ರಷ್ಟಾಚಾರ ಅಂತೇಳಿ 100 ಕೋಟಿಯಿಂದ 200 ಕೋಟಿವರೆಗೂ 550 ಕೋಟಿವರೆಗೂ ಹಗರಣ ನಡೆದಿದೆ. ಇದೇ ಹಣವನ್ನ ಇವರು ಗೋವಾ ಮತ್ತೆ ಪಂಜಾಬ್ ಎಲೆಕ್ಷನ್ಗೆ ಬಳಸ್ಕೊಂಡಿದ್ದಾರೆ ಅಂತ ಒಂದು ಇವರಿಗೆ ಇಡಿಗೂ CBIಗೂ ಒಬ್ಬರು ಕಂಪ್ಲೇಂಟ್ ಮಾಡಿರ್ತಾರೆ. ಇದೇ ಆಧಾರದ ಮೇಲೆ ಇವರನ್ನ ಅರೆಸ್ಟ್ ಮಾಡಿರ್ತಾರೆ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಪರ್ಸನ್ ಅನ್ನ ಅವನು ಮುಖ್ಯಮಂತ್ರಿ ಇದ್ದಂಗೆನೆ ಇಡಿ ಅರೆಸ್ಟ್ ಮಾಡುತ್ತೆ. ಸ್ಟಾರ್ಟ್ ಆಗುತ್ತೆ. ಅರೆಸ್ಟ್ ಅಲ್ಲಿ ಇದ್ದರೂ ಕೂಡ ಒಂದು ಬೇಲ್ ಮೇಲೆ ಬಂದ್ಬಿಟ್ಟು ಪ್ರಚಾರ ಮಾಡ್ತಾರೆ. ಬಟ್ ಕೇಜ್ರಿವಾಲ್ ಅವರು ಬೇಲ್ ಮೇಲೆ ಹೊರಗಡೆ ಬಂದ್ಬಿಟ್ಟು ಅಲ್ಲಿ ಅತಿಶಿಯನ್ನ CM ಮಾಡ್ಬಿಟ್ಟು ಸೀಟಿನ ಮೇಲೆ ಕುತ್ಕೊಳಲ್ಲ, CM ಸೀಟಿನ ಮೇಲೆ ನಾನು ಈ ಕಳಂಕದಿಂದ ಹೊರಗೆ ಬರ್ಬೇಕಂತ ಹೇಳ್ಬಿಟ್ಟು ಅವರು ಆ ಸೀಟಿನ ಬಗ್ಗೆನೆ ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ. ಆನಂತರ ಅದೇ ಟೈಮಲ್ಲಿ ಮೀಡಿಯಾಗಳೆಲ್ಲ ಏನು ನ್ಯಾಷನಲ್ ಮೀಡಿಯಾಗಳು ಏನಿರ್ತದೋ ಇವೆಲ್ಲವೂ ಕೂಡ ಅರವಿಂದ್ ಕೇಜ್ರಿವಾಲ್ ಈ ಲಿಕ್ಕರ್ ಹಗರಣದಲ್ಲಿ ಇದ್ದಾರೆ ಅಂತ ನೆಗೆಟಿವ್ ಫಾರ್ಮೇಟ್ ಅಲ್ಲಿ ಇವ್ರನ್ನ ತೋರಿಸಲಾಗುತ್ತದೆ. ಅದಾದ ನಂತರ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದ್ಮೇಲೆ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಪೂರ್ತಿಯಾಗಿ ಸೋತೋಗುತ್ತೆ. ಅಲ್ಲಿ BJP ಅಧಿಕಾರಕ್ಕೆ ಬರುತ್ತೆ. ಇಲ್ಲಿ BJP ಫಾರ್ಮಿಂಗ್ ಆದ್ಮೇಲೆ ರೇಖಾ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿಂದ ಇಲ್ಲಿ ತನಕನು ಇದು ಕೋರ್ಟ್ ಹಿಂಗೆ ನಡೀತಾನೆ ಬರುತ್ತೆ. ಮನೀಶ್ ಸಿಸೋಡಿಯಾ ಕೂಡ 1.5 ವರ್ಷ ಸತತವಾಗಿ ಇವರು ಜೈಲಲ್ಲಿ ಕೊಳೆಯಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ಯಾವುದೇ ಎವಿಡೆನ್ಸ್ ಇಲ್ದಲೆ ಇವರು 1.5 ವರ್ಷ ಕಾಲ 6 ತಿಂಗಳ ಕಾಲ ಒಬ್ಬ CM ಅನ್ನ ಜೈಲಲ್ಲಿ ಇರಿಸ್ತಾರೆ ಅಂದ್ರೆ ಏನಿದು ಅರ್ಥ? ಅವ್ರ ಯಾವುದೇ ಪುರಾವೆಗಳಿಲ್ಲದೆ ಜೈಲಿಗೆ ಇಡ್ತಾರೆ ಅಂದ್ರೆ ಏನಿದು? ನಮ್ಮ ಭಾರತದಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆಯಾ ಅಥವಾ ಇದಕ್ಕೇನಾದ್ರು ಸಪ್ರೇಟ್ ಕಾನೂನುಗಳು ಇನ್ನೂ ಬದಲಾಗಬೇಕಾ? ಇದೆಲ್ಲವನ್ನು ಯೋಚನೆ ಮಾಡುವ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಮೀಡಿಯಾದ ಮುಂದೆ ಬಂದು ನಾನು ತಪ್ಪು ಮಾಡಿಲ್ಲ, ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ, ಜಡ್ಜ್ ಕೂಡ ಅದನ್ನೇ ಹೇಳಿದ್ದಾರೆ, ಕೋರ್ಟ್ ಕೂಡ ಅದನ್ನೇ ಹೇಳಿದ್ದಾರೆ, ಎಲ್ಲ ಲಾಯರ್ಗಳು ಥ್ಯಾಂಕ್ಸ್ ಹೇಳ್ತಾ ಅವರು ಗಳಗಳನ್ನೇ ಹತ್ತು ಬಿಡ್ತಾರೆ. ಇದಾದ ನಂತರ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗ್ತಾರೆ. ಅಲ್ಲಿ ಮಾತಾಡ್ತಾರೆ ಅವರು, ನಾನು ಸ್ಕೂಲ್ಗಳನ್ನು ಡೆವಲಪ್ ಮಾಡಿದ್ದೀನಿ, ನಾನು 500 ಸ್ಕೂಲ್ಗಳನ್ನು ಡೆವಲಪ್ ಮಾಡಿದ್ದೀನಿ, ನೀವು PM ಆಗಿದ್ದೀರಲ್ಲ 5,000 ಸ್ಕೂಲ್ಗಳನ್ನು ಡೆವಲಪ್ ಮಾಡಿ, ನೀವು PM ಆಗಿದ್ದೀರಾ, ಪ್ರಧಾನಮಂತ್ರಿ ಆಗಿದ್ದೀರಾ, ಬೇರೆ ಬೇರೆ ಎಷ್ಟೆಲ್ಲ ಮಾಡೋದು, ನಾನು CM ಆಗಿರೋನೇ ಇಷ್ಟು ಮಾಡಿದ್ದೀನಿ, ನೀವು ಎಷ್ಟೆಲ್ಲ ಮಾಡ್ಬೋದು, ಕೆಲಸಗಳ ಮೇಲೆ ಗಮನ ಕೊಡಿ. ಅವ್ರಿವ್ರನ್ನ ಸುಳ್ಳು ಕೇಸ್ಗಳಲ್ಲಿ ಒಳಗಾಕ್ಸುವುದು ಬರೀ ಇಂಥ ಇದರಲ್ಲೇ ಬಂದ್ರಿ. ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿಗೆ BJP ಪಕ್ಷಕ್ಕೆ ಇವರು ಟಾಂಗ್ ಕೊಡ್ತಾರೆ. ಆನಂತರ ಇವರು ಡೈರೆಕ್ಟ್ ಆಗಿ ಸವಾಲಾಗ್ತಾರೆ. ನೋಡ್ಕೊಳ್ಳೋಣ 2028ಕ್ಕೆ ಎಲೆಕ್ಷನ್ ಇದೆಯಲ್ಲ ಅಂತ ಒಂದು ಸವಾಲ್ ಕೂಡ ಆಗ್ತಾರೆ. ಈಗ ನೋಡೋಣ ಈ ಕೇಸ್ ಎಲ್ಲಿ ಹೋಗಿ ನಿಲ್ಲುತ್ತೆ, ಏನಿನ್ನ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಇಡಿ CBI ನವರು, ಇದೇನೇನಾಗುತ್ತೋ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ನಮಸ್ಕಾರ.